ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡಿಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡಿಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡಿಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಕೂಡ ಮ್ಯಾಚ್ ಆಗಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ, ಸಿಂಪಲ್ ಆಗಿ ಸ್ಕಿಪ್ ಮಾಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ, ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಹೇಗಿದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ ಅದನ್ನು ನಿಮಗೆ ತಿಳಿಸುವ ಒಂದು ಪ್ರಯತ್ನ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಆಗಿರಲಿ, ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಮೊದಲಿಗೆ ಯಾವ ಎನರ್ಜಿ ಇದೆ ಅಂತ ನೋಡೋದಾದರೆ, ಈ ಪರ್ಸನ್ ತುಂಬ ಅನ್ಪ್ರೆಡಿಕ್ಟಬಲ್ ಪರ್ಸನ್. ಯಾವಾಗ ಏನು ಥಿಂಕ್ ಮಾಡ್ತಾರೆ, ಈ ರಿಲೇಷನ್ಶಿಪ್ ಯಾವ ಡೈರೆಕ್ಷನ್ ಹೋಗುತ್ತೆ ಅನ್ನೋದು ಕೂಡ ಗೋಯಿಂಗ್ ವಿತ್ ದ ಫ್ಲೋ ಥರ ಇದೆ. ಈ ಪರ್ಸನ್ ಈ ರಿಲೇಷನ್ಶಿಪ್ಪನ್ನು ಅವರ ಇಷ್ಟದಂತೆ ಅವರದೇ ರೀತಿಯಲ್ಲಿ ನಡೆಸೋದಕ್ಕೆ ತುಂಬ ಪ್ರಯತ್ನ ಮಾಡಿದ್ದಾರೆ. ಸೊ ಈ ವ್ಯಕ್ತಿ ಬಹುಶಃ ಅವರನ್ನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಆಗದೇ ಇರ್ಬೋದು. ಅವರ ಡಿಸೈರ್ಸ್, ಅವರ ಫೀಲಿಂಗ್ಸ್ಗಳನ್ನು ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಅವರಿಗೆ ಆಗ್ತಾ ಇಲ್ಲ. ಹಾಗಾಗಿ ಈ ಪರ್ಸನ್ ತುಂಬ ಅನ್ಪ್ರೆಡಿಕ್ಟಬಲ್ ಪರ್ಸನ್. ಅಬಂಡೆನ್ಸ್ ಆ್ಯಂಡ್ ಹಾರ್ಮನಿ ಎನರ್ಜಿ. ಈ ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಮನಸ್ಸಿನಲ್ಲಿ ಒಂದು ಫಿಯರ್ ಅನ್ನೋದು ಇತ್ತು. ನೀವು ಈ ವ್ಯಕ್ತಿಯನ್ನು ದೂರ ಮಾಡ್ಕೊಳ್ಬೋದು, ಈ ಪರ್ಸನ್ ನಿಮ್ಮನ್ನು ದೂರ ಮಾಡ್ಬೋದು, ನಿಮ್ಮನ್ನು ಬಿಟ್ಟು ಫಾರ್ ಎವರ್ ಆಗಿ ಹೋಗ್ಬೋದು ಅನ್ನೋ ಫಿಯರ್ ಎಲ್ಲೋ ನಿಮ್ಮೊಳಗೆ ಯಾವಾಗಲೂ ಇತ್ತು. ಈ ಫಿಯರ್ನಿಂದ ನೀವು ಈ ಕನೆಕ್ಷನ್ನಲ್ಲಿ ತುಂಬ ವಿಷಯಗಳನ್ನು ಟಾಲ್ರೇಟ್ ಮಾಡ್ತಾ ಬಂದಿದ್ದೀರ. ಯಾಕೆಂದರೆ ಈ ಪರ್ಸನ್ ತುಂಬ ಕೋಪದ ಸ್ವಭಾವದ ವ್ಯಕ್ತಿ ಆಗಿರಬಹುದು. ಸೊ ಈ ಪರ್ಸನ್ ಯಾವಾಗಲೂ ಅವರ ಫ್ರಸ್ಟ್ರೇಷನ್, ಅವರ ಕೋಪವನ್ನು ನಿಮ್ಮ ಮೇಲೆ ತೆಗೆದು ಹಾಕ್ತಾ ಇರ್ಬೋದು. ಅಂದರೆ ಪಾಸ್ಟಲ್ಲಿ ಅವರ ಫ್ರಸ್ಟ್ರೇಷನ್, ಅವರ ಕೋಪವನ್ನು ನಿಮ್ಮ ಮೇಲೆ ತೆಗೆದು ಹಾಕ್ತಾ ಬಂದಿದ್ದಾರೆ ಪಾಸ್ಟಲ್ಲಿ. ಸೊ ನೀವು ನಿಮ್ಮ ಪರವಾಗಿ ಸ್ಟ್ಯಾಂಡ್ ತಗೊಳ್ಳೋದಕ್ಕೆ ಆಗಲಿಲ್ಲ. ಯಾಕೆಂದರೆ ನಿಮ್ಮ ಹಾರ್ಟ್ನಲ್ಲಿ ಯಾವಾಗಲೂ ಒಂದು ಫಿಯರ್ ಇತ್ತು. ನೀವು ಸ್ಟ್ಯಾಂಡ್ ತಗೊಂಡ್ರೆ, ಇವರಿಗೆ ಏನಾದರೂ ಹೇಳಿದ್ರೆ ಈ ಪರ್ಸನ್ ನಿಮ್ಮಿಂದ ದೂರ ಹೋಗ್ಬೋದು ಅನ್ನೋದು. ನಿಮಗೆ ಈ ವ್ಯಕ್ತಿಯ ಜೊತೆ ತುಂಬ ಸ್ಟ್ರಾಂಗ್ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇತ್ತು. ಈ ಪರ್ಸನ್ ಜೊತೆ ನಿಮ್ಮ ಸ್ಟ್ರಾಂಗ್ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಈಗಲೂ ಕೂಡ ಇದೆ. ಬಟ್ ಈಗ ನೀವು ಸೈಲೆಂಟ್ ಆಗಿರ್ಬೋದು, ದೂರ ಆಗಿರ್ಬೋದು, ಅಥವಾ ನಿಮ್ಮಿಬ್ಬರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು. ಬಟ್ ಇದೆಲ್ಲ ಫಿಯರಿಂದ ಈ ಕನೆಕ್ಷನ್ನಲ್ಲಿ ತುಂಬ ವಿಷಯಗಳನ್ನು ನೀವು ನೆಗ್ಲೆಕ್ಟ್ ಮಾಡಿದ್ದೀರಾ, ಅವಾಯ್ಡ್ ಮಾಡಿದ್ದೀರಾ, ನಿಮ್ಮ ಪರವಾಗಿ ಸ್ಟ್ಯಾಂಡ್ ತಗೊಳ್ಳಿಲ್ಲ. ಈ ಕನೆಕ್ಷನ್ನಲ್ಲಿ ಇದ್ದರೂ ನೀವು ತುಂಬ ಸ್ಟ್ರೆಸ್ ಮತ್ತು ಆ್ಯಂಗ್ಸೈಟಿ ಅನುಭವಿಸಿದ್ದೀರಾ. ನಿಮ್ಮ ಕನೆಕ್ಷನ್ನಲ್ಲಿ ಹಾರ್ಮನಿ ಅನ್ನೋದು ಇರಲಿಲ್ಲ. ಆದರೆ ನಿಮ್ಮಿಂದಾಗಿ ಈ ಪರ್ಸನ್ ತುಂಬ ಹ್ಯಾಪಿಯಾಗಿರ್ಬೋದು ಈ ರಿಲೇಷನ್ಶಿಪ್ಪಲ್ಲಿ. ಅಬಂಡೆನ್ಸ್ ಎನರ್ಜಿ. ನೀವು ಇವರ ಲೈಫ್ನಲ್ಲಿ ಲಕ್ ಮತ್ತು ಅಬಂಡೆನ್ಸ್ ಥರ ಇದ್ರಿ. ನೀವು ಇವರ ಲೈಫ್ಗೆ ಬಂದ ಮೇಲೆ ಇವರ ಲೈಫ್ನಲ್ಲಿ ಲಕ್ ಓಪನ್ ಆದ ರೀತಿಯಾಗಿದೆ. ಆಮೇಲೆ ಇವರು ಅವರ ಲೈಫ್ನಲ್ಲಿ ತುಂಬ ಗ್ರೋತ್ ಪಡ್ಕೊಂಡಿರ್ಬೋದು. ಬಹುಶಃ ನಿಮ್ಮಿಂದ ಇನ್ಸ್ಪೈರ್ ಆಗಿರ್ಬೋದು, ಅಥವಾ ನೀವು ಇವರಿಗೆ ತುಂಬ ಹೆಲ್ಪ್ ಮಾಡಿರ್ಬೋದು. ಅದು ಯಾವುದೇ ವಿಷಯದಲ್ಲಾಗಿರ್ಬೋದು, ಎಮೋಷ್ನಲಿ ಆಗಿರ್ಬೋದು, ಫೈನಾನ್ಷಿಯಲಿ ಆಗಿರ್ಬೋದು. ನೀವು ತುಂಬ ಸಪೋರ್ಟ್ ಮಾಡಿರ್ಬೋದು. ಫೈನಾನ್ಷಿಯಲ್ ಸಪೋರ್ಟ್ ಕೂಡ ಆಗಿರ್ಬೋದು, ಎಮೋಷ್ನಲ್ ಸಪೋರ್ಟ್ ಕೂಡ ಆಗಿರ್ಬೋದು. ನಿಮ್ಮ ಕಡೆಯಿಂದ ಈ ಪರ್ಸನ್ಗೆ ತುಂಬ ಅಬಂಡೆನ್ಸ್ ಅನ್ನೋದು ಸಿಕ್ಕಿದೆ. ಆದರೆ ಆ ವಿಷಯಗಳ ಬಗ್ಗೆ ಇವರು ಯಾವತ್ತಿಗೂ ಗ್ರೇಟ್ಫುಲ್ ಆಗಿರಲಿಲ್ಲ. ನಿಮಗೆ ಥ್ಯಾಂಕ್ ಯು ಅಂತ ಹೇಳಲಿಲ್ಲ. ಇವೆಲ್ಲವೂ ನಿಮ್ಮಿಂದಾಗಿ ಆಗ್ತಿದೆ ಅಂತ ನಿಮಗೆ ಫೀಲ್ ಮಾಡಿಸ್ಲೇ ಇಲ್ಲ. ಆದರೆ ಎಲ್ಲೋ ಒಂದು ಕಡೆ ಇವರ ಲೈಫ್ನಲ್ಲಿ ಲಕ್ ಆಗಿದ್ದು ನೀವು. ನಿಮ್ಮಿಂದಾಗಿ ಇವರ ಲೈಫ್ನಲ್ಲಿ ಗ್ರೋತ್ ಆಗಿದೆ. ನಿಮ್ಮನ್ನು ಮೊದಲು ಈ ಪರ್ಸನ್ ಏನೂ ಆಗಿರಲಿಲ್ಲ ಅನ್ನೋ ರೀತಿ ಕೂಡ ಇರ್ಬೋದು. ನಿಮ್ಮನ್ನು ಭೇಟಿಯಾದ ನಂತರ ಇವರಿಗೆ ಗ್ರೋತ್ ಅನ್ನೋದು ಸಿಕ್ಕಿರ್ಬೋದು. ಒಂದು ಸ್ಥಾನ, ಒಂದು ಸಕ್ಸಸ್. ಇಟ್ಸ್ ಆಲ್ ಬಿಕಾಸ್ ಆಫ್ ಯು. ಆದರೆ ಈ ವಿಷಯವನ್ನು ಈ ಪರ್ಸನ್ ನಿಮಗೆ ಯಾವತ್ತಿಗೂ ಶೋ ಮಾಡಲಿಲ್ಲ. ಬದಲಾಗಿ ಈ ಕನೆಕ್ಷನ್ನಲ್ಲಿ ಯಾವಾಗಲೂ ನಿಮ್ಮನ್ನು ಸ್ಯಾಡ್ ಮತ್ತು ಅನ್ಹ್ಯಾಪಿಯಾಗಿ ಮಾಡಿದ್ದಾರೆ. ಈ ಕನೆಕ್ಷನ್ನಲ್ಲಿ ಇದ್ದರೂ ನೀವು ಯಾವತ್ತಿಗೂ ಹ್ಯಾಪಿಯಾಗಿ ಇರಲಿಲ್ಲ. ನಿಮ್ಮೊಳಗೆ ಯಾವಾಗಲೂ ಒಂದು ಫಿಯರ್ ಇತ್ತು, ಈ ಪರ್ಸನ್ ಎಲ್ಲಿ ದೂರ ಹೋಗ್ತಾರೋ ಅನ್ನೋದು. ನೀವು ನಿಮ್ಮ ಹ್ಯಾಪಿನೆಸ್ಸನ್ನು ಈ ಪರ್ಸನ್ ಅಂತ
ಭಾವಿಸ್ಕೊಂಡಿದ್ರಿ. ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಇರೋದೇ ಒಂದು ಹ್ಯಾಪಿನೆಸ್ ಅಂತ ನೀವು ಭಾವಿಸಿದ್ರಿ. ಈ ವ್ಯಕ್ತಿ ನಿಮ್ಮಿಂದ ದೂರ ಆದರೆ ನೀವು ಮತ್ತೆ ಹ್ಯಾಪಿ ಆಗೋದಕ್ಕೆ ಆಗಲ್ಲ ಅಂತ ನಿಮಗೆ ಅನ್ನಿಸ್ತಾ ಇತ್ತು. ಈ ಪರ್ಸನ್ ಜೊತೆ ಇದ್ದರೆ ಮಾತ್ರ ಹ್ಯಾಪಿಯಾಗಿರ್ತೀನಿ ಅನ್ನೋ ಫೀಲಿಂಗ್ ನಿಮ್ಮಲ್ಲಿತ್ತು. ವಾಕಿಂಗ್ ಅವೇ ಆ್ಯಂಡ್ ಹೀಲಿಂಗ್ ಎನರ್ಜಿ. ಇನ್ನೂ ಕೂಡ ನಿಮ್ಮ ಫಿಯರ್ ಹೀಲ್ ಆಗಿಲ್ಲ ಅನ್ನೋ ಎನರ್ಜಿ ಇದೆ. ನಿಮ್ಮ ಹಾರ್ಟ್ನಲ್ಲಿ ನಿಜವಾಗ್ಲೂ ಫಿಯರ್ ಇದ್ದರೆ ಆ ಫಿಯರ್ ಇನ್ನೂ ನಿಮ್ಮೊಳಗೆ ಇದೆ. ನೀವು ಆ ಫಿಯರನ್ನು ಹೀಲ್ ಮಾಡ್ಕೊಳ್ಬೇಕು. ನಿಮ್ಗೇನು ಅನಿಸುತ್ತೆ, ಈ ಪರ್ಸನ್ ನಿಮ್ಮಿಂದ ದೂರ ಹೋದರೆ ಅವರು ಹ್ಯಾಪಿಯಾಗಿರ್ತಾರ, ನಿಮಗೆ ನೀವು ಹ್ಯಾಪಿ ಆಗಲ್ಲ ಅಂತ ಅನ್ನಿಸ್ತಾ ಇದೆ. ಸರಿ, ಅದನ್ನು ಒಪ್ಕೊಳ್ಳೋಣ. ಆದರೆ ಈ ಪರ್ಸನ್ ನಿಮ್ಮಿಂದ ದೂರ ಹೋದರೆ ಅವರು ಹ್ಯಾಪಿಯಾಗಿರ್ತಾರ? ಬಟ್ ಎನರ್ಜಿ ಪ್ರಕಾರ ಇಲ್ಲ, ಈ ಪರ್ಸನ್ ಕೂಡ ಹ್ಯಾಪಿ ಆಗಿರೋದಿಲ್ಲ. ಹಾಗಾಗಿ ಈ ಫಿಯರನ್ನು ನಿಮ್ಮೊಳಗಿಂದ ಹೀಲ್ ಮಾಡ್ಕೊಳ್ಬೇಕು. ನಿಮ್ಮೊಳಗೆ ಯಾವುದೋ ಒಂದು ಫಿಯರ್ ಇದೆ, ಆ ಫಿಯರನ್ನು ನೀವು ಲಿಟ್ರಲಿ ಹೀಲ್ ಮಾಡ್ಕೊಳ್ಬೇಕು. ನಿಮ್ಮ ಫಿಯರನ್ನು ಐಡೆಂಟಿಫೈ ಮಾಡಿ ಅದನ್ನು ಹೀಲ್ ಮಾಡ್ಕೊಳ್ಬೇಕು. ಯಾಕೆಂದರೆ ನಿಮ್ಮೊಳಗಿರುವ ಯಾವುದೋ ಫಿಯರ್ ನಿಮ್ಮನ್ನು ಸಂಪೂರ್ಣವಾಗಿ ಓಪನ್ ಅಪ್ ಆಗೋದಕ್ಕೆ ಬಿಡ್ತಾ ಇಲ್ಲ. ನೀವು ನಿಮ್ಮ ಟ್ರೂ ಸೆಲ್ಫ್ ಆಗಿ ಇರೋದಕ್ಕೆ ಆಗ್ತಾ ಇಲ್ಲ. ನಾವು ಫಿಯರ್ನಲ್ಲಿದ್ದಾಗ, ಫಿಯರ್ ಒಳಗಿದ್ದಾಗ ನಮ್ಮ ಟ್ರೂ ಸೆಲ್ಫ್ ಆಗಿ ಇರೋದಕ್ಕೆ ಆಗೋದಿಲ್ಲ. ಆ ಟೈಮ್ನಲ್ಲಿ ನಾವು ಹೇಗಿರಬೇಕು ಅಂತ ಬಯಸ್ತೀವೋ ಹಾಗಿರೋದಕ್ಕೆ ಆಗೋದಿಲ್ಲ. ಹಾಗಾಗಿ ಇಲ್ಲಿ ನಿಮ್ಮೊಳಗೆ ಒಂದು ಫಿಯರ್ ಇದೆ. ನೀವು ಆ ಫಿಯರ್ ಮೇಲೆ ವರ್ಕ್ ಮಾಡಬೇಕು. ಮತ್ತು ಈ ಪರ್ಸನ್ ಯಾವಾಗಲಾದರೂ ನಿಮ್ಮಿಂದ ಸಪ್ರೇಟಾಗಿ ದೂರ ಹೋದರೂ ಈ ಪರ್ಸನ್ ಕೂಡ ಹ್ಯಾಪಿ ಆಗಿ ಇರೋದಕ್ಕೆ ಆಗೋದಿಲ್ಲ. ಸೊ ಈಗಲೂ ಕೂಡ ಈ ಪರ್ಸನ್ ಹ್ಯಾಪಿ ಆಗಿಲ್ಲ ಅನ್ನೋ ಎನರ್ಜಿ ಇದೆ. ಬಹುಶಃ ಈ ಟೈಮ್ನಲ್ಲಿ ನೀವಿಬ್ಬರು ಟೋಟಲ್ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇರ್ಬೋದು. ಕರೆಂಟ್ ಎಮೋಷ್ನಲ್ ಎನರ್ಜಿ. ಈಗ ನಿಮ್ಮ ಪಾರ್ಟ್ನರ್ನ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋದಾದರೆ, ನೀವು ಟೋಟಲ್ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ದರೆ ನಿಮ್ಮ ಪಾರ್ಟ್ನರ್ ಕೂಡ ಒಂದು ಟೈಮ್ನಲ್ಲಿ ಯಾವ ರೀತಿ ಭಾವಿಸಿದ್ರು ಅಂದರೆ, ನಿಮ್ಮಿಂದ ದೂರ ಹೋದರೆ ಯಾವಾಗಲೇ ಹ್ಯಾಪಿ ಆಗಿರ್ಬೋದು ಅಂತ, ನಿಮ್ಮಿಂದ ದೂರ ಹೋದರೆ ಸದಾ ಹ್ಯಾಪಿ ಆಗಿರ್ಬೋದು ಅಂತ ಅವ್ರಿಗೆ ಅನಿಸಿತ್ತು. ಆದರೆ ರಿಯಾಲಿಟಿ ಅದು ಆಗಿರಬೇಕು ಅಂತ ಇಲ್ಲ. ಅವರಿಗೆ ಈಗ ಅನ್ನಿಸ್ತಾ ಇದೆ, ನಾನು ದೂರ ಬಂದಿರೋದ್ರಿಂದ ಯಾವಾಗಲೂ ಹ್ಯಾಪಿ ಆಗಿರ್ತೀನಿ ಅಂತ ಅಂದ್ಕೊಂಡಿದ್ದೆ. ಆದರೆ ಈಗ ನನಗೆ ಅವರ ಕಡೆ ಇಷ್ಟು ಅಟ್ಯಾಚ್ಮೆಂಟ್ ಯಾಕೆ ಆಗ್ತಾ ಇದೆ, ನನಗೆ ಅವರ ಕಡೆ ಇಷ್ಟು ಅಟ್ರ್ಯಾಕ್ಷನ್ ಯಾಕೆ ಆಗ್ತಾ ಇದೆ, ನಾನು ಅವರನ್ನು ಇಷ್ಟು ಮಿಸ್ ಯಾಕೆ ಮಾಡ್ತಾ ಇದ್ದೀನಿ, ನಾನು ಅವರನ್ನು ಇಷ್ಟು ನೆನಪಿಸ್ಕೊಳ್ಳೋದು ಯಾಕೆ, ಮೇಲ್ ಆಗಿರ್ಬೋದು ಫಿಮೇಲ್ ಆಗಿರ್ಬೋದು, ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ಪರ್ಸನ್ ಈಗ ಎಲ್ಲೋ ಒಂದು ಕಡೆ ತುಂಬ ಅಟ್ರ್ಯಾಕ್ಷನ್ ಫೀಲ್ ಮಾಡ್ತಾ ಇದ್ದಾರೆ. ಅವ್ರಿಗೆ ನಿಮ್ಮ ಕಡೆ ಇಷ್ಟು ಅಟ್ರ್ಯಾಕ್ಷನ್ ಯಾಕೆ ಆಗ್ತಿದೆ ಅನ್ನೋದು ಅವರಿಗೆ ಅರ್ಥ ಆಗ್ತಾ ಇಲ್ಲ. ಯಾಕಿಷ್ಟು ಟ್ರ್ಯಾಪ್ಡ್ ಫೀಲ್ ಆಗ್ತಾ ಇದೆ ಅನ್ನೋದು ಕೂಡ ಅರ್ಥ ಆಗ್ತಾ ಇಲ್ಲ. ಮತ್ತು ನಿಮ್ಮ ಜೊತೆ ರಿಯೂನಿಯನ್, ರೀಕನ್ಸಿಲೇಷನ್ ಯಾಕೆ ಮಾಡಬೇಕು ಅಂತ ಈ ಪರ್ಸನ್ ಯೋಚನೆ ಮಾಡ್ತಾ ಇದ್ದಾರೆ. ನಿನ್ನೆವರೆಗೆ ಇವರು ತುಂಬ ಲೈಟ್ಲಿ ತಗೊಂಡಿದ್ರು, ನಿಮ್ಮನ್ನು ಟೇಕನ್ ಫಾರ್ ಗ್ರಾಂಟೆಡ್ ಅಂತ ತಗೊಂಡಿದ್ರು, ನೀವಿಲ್ಲದೆ ದೂರ ಇರ್ಬೋದು ಅಂತ ಅನಿಸಿತ್ತು. ಆದರೆ ಈಗ ಹೀಗೆ ಯಾಕೆ ಫೀಲ್ ಆಗ್ತಾ ಇದೆ ಅನ್ನೋದು ಇವರಿಗೆ ಅರ್ಥ ಆಗ್ತಾ ಇಲ್ಲ. ಈ ವಿಷಯ ಇನ್ನೂ ಅವ್ರಿಗೆ ಫುಲ್ಲಿ ಅರ್ಥ ಆಗ್ತಾ ಇಲ್ಲ ಅನ್ನೋ ಎನರ್ಜಿ ಇದೆ. ಮ್ಯಾನಿಪುಲೇಟಿವ್ ಎನರ್ಜಿ. ಈ ವ್ಯಕ್ತಿ ತುಂಬ ವಿಷಯಗಳಲ್ಲಿ ಡಿಲೇ ಮಾಡಿರ್ಬೋದು. ಈ ಪರ್ಸನ್ ತುಂಬ ಮ್ಯಾನಿಪುಲೇಟಿವ್ ಆಗಿರ್ಬೋದು, ಮೈಂಡ್ ಗೇಮ್ಸ್ ಆಡಿರ್ಬೋದು. ಈ ಕನೆಕ್ಷನ್ನಲ್ಲಿ ಸಮ್ಹೌ ನಿಮಗೆ ಈ ಪರ್ಸನ್ ತುಂಬ ಹರ್ಟ್ ಮಾಡಿರ್ಬೋದು. ಎಮೋಷ್ನಲಿ ಯಾವತ್ತಿಗೂ ಅವೈಲೇಬಲ್ ಇರಲಿಲ್ಲ ಇವರು. ಆದರೆ ಈ ಕನೆಕ್ಷನ್ನಲ್ಲಿ ನೀವು ಎಮೋಷ್ನಲಿ ತುಂಬ ಡೌನ್ ಫೀಲ್ ಮಾಡಿರ್ಬೋದು. ನಿಮಗೆ ಈ ಪರ್ಸನ್ ಇಲ್ಲದೆ ಹ್ಯಾಪಿ ಆಗಿರೋದಕ್ಕೆ ಆಗಲ್ಲ ಅಂತ ಅನ್ನಿಸ್ತಾ ಇದೆ. ಆದರೆ ನೀವು ಈ ಕನೆಕ್ಷನ್ನಲ್ಲಿ ಇದ್ದಾಗಲೂ ಹ್ಯಾಪಿ ಆಗಿರಲಿಲ್ಲ. ಈ ಪರ್ಸನ್ ಜೊತೆ ಇದ್ದಾಗಲೂ ನೀವು ತುಂಬ ಹ್ಯಾಪಿ ಆಗಿರಲಿಲ್ಲ. ಈಗಲೂ ನಿಮ್ಮ ಹಾರ್ಟ್ನಲ್ಲಿ ಒಂದು ಫಿಯರ್ ಇದೆ, ಈ ಪರ್ಸನ್ ಮತ್ತೆ ಬಂದರೆ ಹಿಂದಿನ ವಿಷಯಗಳೇ ರಿಪೀಟ್ ಆಗ್ಬೋದು ಅನ್ನೋದು. ಈ ಕನೆಕ್ಷನ್ ಈಗ ಒಂದು ರೀತಿಯ ಸ್ಟಕ್ ಆಗಿರುವ ಎನರ್ಜಿಯಲ್ಲಿದೆ. ಈ ಕನೆಕ್ಷನಲ್ಲಿ ಇರೋದು ನಿಮಗೆ ಡಿಫಿಕಲ್ಟ್. ಈ ಕನೆಕ್ಷನ್ನಿಂದ ಸಪ್ರೇಟ್ ಆಗೋದು ಕೂಡ ನಿಮಗೆ ಡಿಫಿಕಲ್ಟ್. ಎರಡೂ ಸಿಚುವೇಶನ್ ನಿಮಗೆ ತುಂಬ ಡಿಫಿಕಲ್ಟ್, ತುಂಬ ಟಫ್. ನ್ಯೂ ಫೀಲಿಂಗ್ಸ್ ಆ್ಯಂಡ್ ಎಮೋಷ್ನಲ್ ಕನ್ಫ್ಯೂಷನ್ ಎನರ್ಜಿ. ಈಗ ನಿಮ್ಮ ಪರ್ಸನ್ನ ಕರೆಂಟ್ ಶೇರಿಂಗ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋದಾದರೆ, ಈ ಪರ್ಸನ್ ಈಗ ನಿಮ್ಮ ಬಗ್ಗೆ ಫೀಲ್ ಮಾಡ್ತಾ ಇದ್ದಾರೆ, ನಿಮಗಾಗಿ ಎಮೋಷನ್ಸ್ ಫೀಲ್ ಮಾಡ್ತಾ ಇದ್ದಾರೆ. ಇದು ಇವರಿಗೆ ಇದುವರೆಗೆ ಫೀಲ್ ಆಗಿರೋದ ಕೆಲವು ಹೊಸ ಎಮೋಷನ್ಸ್, ಸಮಥಿಂಗ್ ನ್ಯೂ. ಈ ಫೀಲಿಂಗ್ಸನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ಇವರಿಗೆ ಗೊತ್ತಾಗ್ತಾ ಇಲ್ಲ. ಇವರ ಡಿಸೈರ್ಸನ್ನು ಎಕ್ಸ್ಪ್ರೆಸ್ ಮಾಡೋದು ಗೊತ್ತಿಲ್ಲ. ನಿಮಗಾಗಿ ಫೀಲ್ ಮಾಡ್ತಾ ಇರುವ ಫೀಲಿಂಗ್ಸನ್ನು ಎಕ್ಸ್ಪ್ರೆಸ್ ಮಾಡೋದು ಗೊತ್ತಿಲ್ಲ. ನಿಮ್ಮ ಕಡೆ ಬರಬೇಕು, ನಿಮ್ಮ ಜೊತೆ ಮಾತಾಡಬೇಕು ಅನ್ನೋ ಫಿಯರ್ ಕೂಡ ಇವರೊಳಗಿದೆ. ಆದರೆ ಹೇಗೆ ಅವರನ್ನು ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಇವರಲ್ಲಿ ತುಂಬ ಈಗೋ ಕೂಡ ಇದೆ. ಇವರಿಗೆ ಅವರನ್ನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದು ಗೊತ್ತಿಲ್ಲ. ಇವರ ಈಗೋ ಇಲ್ಲಿ ದೊಡ್ಡ ಬ್ಲಾಕೇಜ್ ಆಗಿರ್ಬೋದು. ಅದೇ ಈಗೋ ಇವರನ್ನು ನಿಮ್ಮ ಕಡೆಗೆ ಬರದೇ ಇರೋ ರೀತಿ ತಡೀತಾ ಇದೆ. ಆದರೆ ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನೋ ವಿಷಯಗಳು ತುಂಬ ಇದೆ. ಅವರ ಹಾರ್ಟ್ನಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ನಿಮಗೆ ಹೇಳಬೇಕು ಅಂತ ಬಯಸ್ತಾರೆ. ಆದರೆ ಈ ಪರ್ಸನ್ ಪೀಸ್ನಲ್ಲಿ ಇಲ್ಲ ಅನ್ನೋ ಎನರ್ಜಿ ಇದೆ. ಒಂದು ರೀತಿಯ ರೆಸ್ಟ್ಲೆಸ್ನ ಇದೆ, ಸ್ಯಾಡ್ನೆಸ್ ಇದೆ. ಈ ಪರ್ಸನ್ ಅವರ ಫೀಲಿಂಗ್ಸನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಟೈಮ್ ತಗೊಳ್ತಾ ಇದ್ದಾರೆ.
ಸೊ ಈ ಪರ್ಸನ್ಗೆ ಅವೇಕ್ನಿಂಗ್ ಅನ್ನೋದು ಬೇಕಾಗಿದೆ. ನಿಮ್ಮ ಮೇಲೆ ಎಷ್ಟು ಲವ್ ಇದೆ ಅನ್ನೋದನ್ನು ಅಕ್ಸೆಪ್ಟ್ ಮಾಡಬೇಕು. ಅವರ ಫೀಲಿಂಗ್ಸ್ ಮತ್ತು ಎಮೋಷನ್ಸನ್ನು ಅಕ್ಸೆಪ್ಟ್ ಮಾಡಬೇಕು. ಅವರು ಹ್ಯಾಂಡಲ್ ಮಾಡೋದಕ್ಕೆ ಆಗದೇ ಇರುವ ಫೀಲಿಂಗ್ಸ್ ಮತ್ತು ಎಮೋಷನ್ಸನ್ನು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಅವೇರ್ನೆಸ್ ಆ್ಯಂಡ್ ರಿಯಲೈಸೇಷನ್ ಎನರ್ಜಿ. ಪ್ರೆಸೆಂಟ್ ಎನರ್ಜಿ ಪ್ರಕಾರ ಕರೆಂಟ್ ಮೂಮೆಂಟ್ನಲ್ಲಿ ಫುಲ್ಲಿ ಅವೇರ್ ಆಗಿಲ್ಲ ಇವರು. ಈ ಪರ್ಸನ್ ಯಾವ ಎನರ್ಜಿ ಜೊತೆ ಇದ್ದಾರೋ ತುಂಬ ಡೌನ್ ಫೀಲ್ ಮಾಡ್ತಾ ಇದ್ದಾರೆ. ಅಂದರೆ ನಿಮಗೆ ಅನ್ನಿಸ್ತಾ ಇದೆ ಈ ಪರ್ಸನ್ ಮತ್ತೆ ಬಂದರೆ ಹಿಂದಿನ ವಿಷಯಗಳೇ ರಿಪೀಟ್ ಆಗುತ್ತೆ, ಆ ಪ್ಯಾಟ್ರನ್ ಮತ್ತೆ ರಿಪೀಟ್ ಆಗುತ್ತೆ, ಆ ಲೂಪ್ ಮತ್ತೆ ರಿಪೀಟ್ ಆಗುತ್ತೆ ಅಂತ. ಅಂದರೆ ಹಿಂದೆ ಈ ಪರ್ಸನ್ ನಿಮ್ಮನ್ನು ಹೇಗೆ ಹರ್ಟ್ ಮಾಡ್ತಾ ಇದ್ರು ಹಾಗೆ ಮತ್ತೆ ಆಗಬಹುದು. ಹೊರಗಡೆ ಯಾರ ಮೇಲೋ ಕೋಪ ಬಂದರೆ ಅದನ್ನು ನಿಮ್ಮ ಮೇಲೆ ತಗೊಳ್ಳೋದು, ನಿಮ್ಮ ಜೊತೆ ರೂಢಾಗಿ ಮಾತಾಡೋದು, ನಿಮ್ಮನ್ನು ಅವಾಯ್ಡ್ ಮಾಡೋದು, ನೆಗ್ಲೆಕ್ಟ್ ಮಾಡೋದು, ನಿಮ್ಮ ಮೆಸೇಜ್ಗೆ ರಿಪ್ಲೈ ಕೊಡದೇ ಇರೋದು, ನೀವು ಮೆಸೇಜ್ ಮಾಡಿದ ಮೇಲೆ ಗಂಟೆಗಳಾದರೂ ರಿಪ್ಲೈ ಕೊಡದೇ ಇರೋದು, ನೀವು ಕಾಲ್ ಮಾಡಿದಾಗ ಕಾಲ್ ಪಿಕ್ ಮಾಡದೇ ಇರೋದು, ನೀನು ಎಲ್ಲಿದ್ದೆ ಅಂತ ನೀವು ಕೇಳಿದಾಗ ತುಂಬ ಕೋಪದಿಂದ ರಿಪ್ಲೈ ಮಾಡೋದು. ಈ ಎಲ್ಲ ವಿಷಯಗಳನ್ನು ನಿಮ್ಮ ಪಾರ್ಟ್ನರ್ ತುಂಬ ಸಲ ಮಾಡಿರ್ಬೋದು. ನೀವು ರೆಗ್ಯುಲರ್ಲಿ ಕಂಟಿನ್ಯೂಸ್ಲಿ ಎಫರ್ಟ್ ಹಾಕ್ತಾ ಬಂದಿದ್ದೀರಾ ಈ ಕನೆಕ್ಷನ್ನಲ್ಲಿ. ಆದರೆ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಕಂಟಿನ್ಯೂಸ್ ಎಫರ್ಟ್ ಅನ್ನೋದು ನಿಮಗೆ ಸಿಗದೇ ಇರ್ಬೋದು. ಇದುವರೆಗೆ ಅವರ ಕಡೆಯಿಂದ ಕಂಟಿನ್ಯೂಸ್ ಎಫರ್ಟ್ ಅನ್ನೋದು ಇರಲಿಲ್ಲ. ಹಾಗಾಗಿ ಈ ವಿಷಯಗಳು ಮತ್ತೆ ರಿಪೀಟ್ ಆಗಬಹುದು. ಆದರೆ ಈ ಲೂಪನ್ನು, ಈ ಪ್ಯಾಟ್ರನನ್ನು ಬ್ರೇಕ್ ಮಾಡುವ ಕೆಪಾಸಿಟಿ ಯಾರಿಗಾದರೂ ಇದ್ದರೆ ಅದು ನಿಮ್ಮಲ್ಲೇ ಇದೆ. ಯಾಕೆಂದರೆ ಈ ಲೂಪ್ ನೀವು ಮಾತ್ರ ಬ್ರೇಕ್ ಮಾಡಬಹುದು, ಈ ಪ್ಯಾಟ್ರನನ್ನು ನೀವು ಮಾತ್ರ ಬ್ರೇಕ್ ಮಾಡಬಹುದು. ಸೊ ಮೊದಲಿಗೆ ನೀವು ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಒಂದು ವಿಷಯವನ್ನು ಅರ್ಥ ಮಾಡ್ಕೊಳ್ಳಿ, ಈ ಲೂಪ್ ಅನ್ನೋದು ನಡೀತಾ ಇದ್ದರೆ ನೀವು ಈ ಪರ್ಸನ್ ಜೊತೆ ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡ್ತಿದ್ದೀರೋ ಅದೇ ರೀತಿಯಲ್ಲಿ ಇನ್ನು ಮುಂದೆ ರಿಯಾಕ್ಟ್ ಮಾಡಬಾರ್ದು. ನಿಮ್ಮ ಬಿಹೇವಿಯರ್ನಲ್ಲಿ ಚೇಂಜ್ ತರಬೇಕು. ಪ್ರತಿ ಸಲ ಈ ಪರ್ಸನ್ ಬರ್ತಾರೆ, ನಿಮ್ಮ ಜೊತೆ ಎಮೋಷ್ನಲ್ ಆಗಿ ಮಾತಾಡ್ತಾರೆ, ನೀವು ಅವರ ಎಮೋಷನ್ಸ್ನಲ್ಲಿ ಹರಿದು ಹೋಗಿ ಮತ್ತೆ ಅವರನ್ನು ಅಕ್ಸೆಪ್ಟ್ ಮಾಡ್ತೀರಾ. ಮತ್ತೆ ಅವರು ನಿಮ್ಮನ್ನು ಹರ್ಟ್ ಮಾಡಿ ಪೇಯ್ನ್ ಕೊಟ್ಟು ಹೋಗ್ತಾರೆ. ನಿಮ್ಮ ರಿಲೇಷನ್ಶಿಪ್ಪಲ್ಲೂ ಈ ರೀತಿಯ ಪ್ಯಾಟ್ರನ್ ನಡೀತಾ ಇದ್ದರೆ ಈಗ ನೀವು ನಿಮ್ಮ ಬಿಹೇವಿಯರ್ನಲ್ಲಿ ಚೇಂಜ್ ತೋರಿಸ್ಬೇಕು. ಈ ಪರ್ಸನ್ ಈಗ ನಿಮ್ಮ ಕಡೆ ಬಂದರೆ ಅವರ ಎಮೋಷನ್ಸ್ನಲ್ಲಿ ಫ್ಲೋ ಆಗಬೇಡಿ. ಯಾಕೆ ಅಂದರೆ ನಿಮ್ಮ ಮಿಸ್ಟೇಕ್ ಐಡೆಂಟಿಫೈ ಮಾಡಿ ಆ ಪ್ಯಾಟ್ರನನ್ನು ಬ್ರೇಕ್ ಮಾಡುವವರೆಗೂ ಇದೇ ರೀತಿ ಮುಂದುವರಿಯುತ್ತಾ ಹೋಗುತ್ತೆ. ನಮ್ಮ ಮಿಸ್ಟೇಕ್ನ ಅಕ್ಸೆಪ್ಟ್ ಮಾಡಿಕೊಂಡು ಅದನ್ನು ಬ್ರೇಕ್ ಮಾಡಿದಾಗ ಮಾತ್ರ ಅದು ಕ್ಲೋಸ್ ಆಗುತ್ತೆ. ಹಾಗಾಗಿ ಇಲ್ಲಿ ನೀವು ನಿಮ್ಮ ಮಿಸ್ಟೇಕ್ ಐಡೆಂಟಿಫೈ ಮಾಡಬೇಕು. ಬಹುಶಃ ನೀವು ಮತ್ತೆ ಮತ್ತೆ ಎಮೋಷ್ನಲ್ ಡೌನ್ ಆಗ್ತೀರಾ. ಈ ಪರ್ಸನ್ಗೆ ನಿಮ್ಮ ಸಾಫ್ಟ್ ಕಾರ್ನರ್ ಏನು ಅನ್ನೋದು ಗೊತ್ತಿದೆ, ನಿಮ್ಮನ್ನು ಹೇಗೆ ಮ್ಯಾನಿಪ್ಯುಲೇಟ್ ಮಾಡ್ಬೋದು ಅನ್ನೋದು ಗೊತ್ತಿದೆ, ನಿಮ್ಮನ್ನು ಹೇಗೆ ಎಮೋಷ್ನಲ್ ಮಾಡ್ಬೋದು ಅನ್ನೋದು ಗೊತ್ತಿದೆ. ಅವರು ಬಂದು 2 ಮಾತು ಹೇಳ್ತಾರೆ, ನಿಮಗೆ ಪ್ರಪೋಸ್ ಮಾಡ್ಬೋದು, ಸ್ವಲ್ಪ ಫೀಲಿಂಗ್ಸ್ ಹೇಳ್ಬೋದು, ನೀವು ತಕ್ಷಣ ಎಮೋಷ್ನಲ್ ಆಗ್ತೀರಾ. ಆ ಟೈಮ್ನಲ್ಲಿ ನೀವು ಎಮೋಷ್ನಲ್ ಆಗಬಾರ್ದು. ನಿಮ್ಮ ಎಮೋಷನ್ಸ್ ಮೇಲೆ ವರ್ಕ್ ಮಾಡಬೇಕು, ನಿಮ್ಮ ಪ್ರಾಕ್ಟಿಕಲ್ ಸೈಡ್ ಮೇಲೆ ವರ್ಕ್ ಮಾಡಬೇಕು. ನಿಮ್ಮ ಎಮೋಷನ್ಸ್ ಮತ್ತು ಪ್ರಾಕ್ಟಿಕಲ್ ಸೈಡ್ ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು. ಈ ವಿಷಯವನ್ನು ಅರ್ಥ ಮಾಡ್ಕೊಳ್ಬೇಕು. ಹಾಗಾದರೆ ಮುಂದಿನ ದಿನಗಳಲ್ಲಿ ಈ ಪರ್ಸನ್ ನಿಮ್ಮದ ಅದೇ ರೀತಿಯಲ್ಲಿ ಮ್ಯಾನಿಪ್ಯುಲೇಟ್ ಮಾಡೋದಕ್ಕೆ, ಮೈಂಡ್ ಗೇಮ್ಸ್ ಆಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ನೀವು ಅದರ ಬಗ್ಗೆ ಅವೇರ್ ಆಗಿರಬೇಕು. ಈ ಅವೇರ್ನೆಸ್ ನಿಮಗೆ ಬೇಕಾಗಿದೆ. ಅವೇರ್ನೆಸ್ ನಿಮಗೆ ಗೈಡೆನ್ಸ್ ಕೂಡ ಆಗಿರಬಹುದು. ಇಂಟೆನ್ಸ್ ಅಪ್ರೋಚ್ ಎನರ್ಜಿ. ಈಗ ಈ ಪರ್ಸನ್ ನಿಮ್ಮ ಕಡೆ ಎಷ್ಟು ಆತುರತೆಯಿಂದ ಬರ್ತಾ ಇದ್ದಾರೆ ಅಂತ ನೋಡೋದಾದರೆ ಇಲ್ಲಿ ತುಂಬ ಸ್ಟ್ರಾಂಗ್ ಎನರ್ಜೀಸ್ ಇದೆ. ಈ ಪರ್ಸನ್ ನಿಮ್ಮ ಜೊತೆ ರಿಯೂನಿಯನ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಆದರೆ ಇವರ ಎಕ್ಸ್ಪೆಕ್ಟೇಷನ್ ಏನು? ನೀವು ಮುಂದೆ ಬಂದು ಅವ್ರ ಜೊತೆ ಮಾತಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ನೀವು ಅವ್ರ ಜೊತೆ ಮಾತಾಡಬೇಕು ಅಂತ ಅವರು ಬಯಸ್ತಾ ಇದ್ದಾರೆ. ಆದರೆ ನೀವು ಅವರನ್ನು ಅವಾಯ್ಡ್ ಮಾಡ್ತಾ ಇರ್ಬೋದು. ನೀವು ನಿಮ್ಮ ಸೈಲೆಂಟ್ ಆ್ಯಟಿಟ್ಯೂಡ್ ತೋರಿಸ್ತಾ ಇದ್ದೀರಾ. ನೀವು ನಿಮ್ಮ ಎನರ್ಜಿಲಿ ಒಂದು ಚೇಂಜ್ ನೋಟಿಸ್ ಮಾಡ್ತಿದ್ದೀರಾ. ಅವರು ಕೂಡ ನಿಮ್ಮ ಎನರ್ಜಿಲಿ ಒಂದು ಚೇಂಜ್ ನೋಟಿಸ್ ಮಾಡ್ತಾ ಇದ್ದಾರೆ. ನಿಮ್ಮ ಎನರ್ಜಿ ನೋಡಿದ್ರೆ ಈಗ ನಿಮ್ಮನ್ನು ಅಪ್ರೋಚ್ ಮಾಡೋದು ಇವರಿಗೆ ಈಸಿ ಅಲ್ಲ ಅನ್ನೋದು ಅವರಿಗೆ ಅರ್ಥ ಆಗಿದೆ. ಚೇಂಜ್ ಆ್ಯಂಡ್ ಎಮೋಷ್ನಲ್ ಗ್ರೋತ್ ಎನರ್ಜಿ. ಈ ಪರ್ಸನ್ ನಿಜವಾಗ್ಲೂ ಚೇಂಜ್ ಆಗಿದ್ದಾರಾ? ಇವರೊಳಗೆ ಚೇಂಜ್ ಬಂದಿದೆಯಾ? ಇಲ್ಲಿ ಪ್ರೊಸೆಸ್ ಇನ್ನೂ ಆನ್ಗೋಯಿಂಗ್ ಇದೆ. ಇವರೊಳಗೆ ಸಂಪೂರ್ಣ ಚೇಂಜ್ ಬಂದಿದೆ ಅನ್ನೋ ಎನರ್ಜಿ ಇಲ್ಲ. ಇವರ ಎನರ್ಜಿಯಲ್ಲಿ ಚೇಂಜ್ ಬರ್ತಾ ಇದೆ. ತುಂಬ ವಿಷಯಗಳನ್ನು ರಿಯಲೈಸ್ ಮಾಡ್ತಾ ಇದ್ದಾರೆ. ಇನ್ನೂ ತುಂಬ ವಿಷಯಗಳು ರಿಯಲೈಸ್ ಆಗಬೇಕಾಗಿದೆ. ಇವರ ಅವೇಕ್ನಿಂಗ್ ಇನ್ನೂ ಕಂಪ್ಲೀಟ್ ಆಗಬೇಕಾಗಿದೆ. ಈ ಟೈಮ್ನಲ್ಲಿ ಯಾವುದಕ್ಕೂ ಪ್ರೆಷರ್ ಕೊಡಬೇಡಿ. ನೀವು ಮುಂದೆ ಹೋಗಿ ಅವ್ರಿಗೆ ಕಾಲ್ ಮಾಡಬೇಕು, ಮೆಸೇಜ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ ಬಹುಶಃ ಈಗ ಕಾಲ್ ಅಥವಾ ಮೆಸೇಜ್ ಮಾಡೋದಕ್ಕೆ ರೈಟ್ ಟೈಮ್ ಅಲ್ಲ. ನೀವೀಗ ಕಾಲ್ ಅಥವಾ ಮೆಸೇಜ್ ಮಾಡಿದ್ರೆ ಇವರ ಲರ್ನಿಂಗ್ ಇನ್ಕಂಪ್ಲೀಟ್ ಆಗ್ಬೋದು, ಅವರ ರಿಯಲೈಸೇಷನ್ಸ್ ಇನ್ಕಂಪ್ಲೀಟ್ ಆಗ್ಬೋದು. ಅವರಿಗೆ ಅನ್ನಿಸ್ಬೋದು ಇವರಿಗೆ ನನ್ನಿಂದ ದೂರ ಇರೋದಕ್ಕೆ ಆಗೋದಿಲ್ಲ,
ಕೊನೆಗೆ ಮತ್ತೆ ಇವರೇ ಚೇಸ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ಅನ್ನಿಸ್ಬೋದು. ಆಮೇಲೆ ಮತ್ತೆ ಅವರು ನಿಮ್ಮನ್ನು ಅವರ ಇಷ್ಟದಂತೆ ಟ್ರೀಟ್ ಮಾಡ್ಬೋದು. ಮತ್ತೆ ಅದೇ ಲೂಪ್ ಸ್ಟಾರ್ಟ್ ಆಗ್ಬೋದು. ಹಾಗಾಗಿ ಈಗ ಅವರಿಗೆ ಮತ್ತೆ ಕಾಲ್ ಅಥವಾ ಮೆಸೇಜ್ ಮಾಡಬೇಡಿ. ನೀವು ಕಾಲ್ ಅಥವಾ ಮೆಸೇಜ್ ಮಾಡಿದ್ರು ಅವರ ರಿಪ್ಲೈ ನಿಮ್ಮ ಕಡೆ ತುಂಬ ರೂಡ್ಲಿ ಇರ್ಬೋದು. ಈಗ ನನ್ನ ನೆನಪಾಯ್ತಾ ಅನ್ನೋ ರೀತಿಯಲ್ಲಿ ಅವರು ಮಾತಾಡ್ಬೋದು. ಹಾಗಾಗಿ ಈ ಲೂಪ್ ಮತ್ತೆ ಸ್ಟಾರ್ಟ್ ಆಗುವ ಸಾಧ್ಯತೆ ಕೂಡ ಇದೆ. ಕೇರ್ಫುಲ್ ಆಗಿರಬೇಕು. ಎಫರ್ಟ್ ಆ್ಯಂಡ್ ಫೀಲಿಂಗ್ಸ್ ಎನರ್ಜಿ. ಅವರೇ ಕಾಲ್ ಮತ್ತು ಮೆಸೇಜ್ ಮಾಡಿ, ಅವರಿಗೆ ಎಫರ್ಟ್ ಹಾಕುವ ಚಾನ್ಸ್ ಕೊಡಿ. ಇದುವರೆಗೆ ನೀವೇ ಎಫರ್ಟ್ ಹಾಕ್ತಾ ಬಂದಿದ್ದೀರಾ, ಈಗ ಅವರಿಗೆ ಚಾನ್ಸ್ ಕೊಡಿ. ಅವರು ಎಫರ್ಟ್ ಹಾಕಿ ಅವರ ಲವ್ವನ್ನು ನಿಮ್ಮ ಮುಂದೆ ಪ್ರೂವ್ ಮಾಡಲಿ. ಒಂದು ಕನೆಕ್ಷನ್ ಒಂದು ಕಡೆಯಿಂದ ಮಾತ್ರ ಇರೋದಿಲ್ಲ, ಇಟ್ಸ್ ಬೋತ್ ವೇಸ್. ಎರಡೂ ಕಡೆಯಿಂದ ಕನೆಕ್ಷನ್ ಇರಬೇಕು. ಹಾಗಾಗಿ ಅವರಿಗೆ ಎಫರ್ಟ್ ಹಾಕೋ ಚಾನ್ಸ್ ಕೊಡಿ. ಇದುವರೆಗೆ ನೀವೇ ಯಾವಾಗಲೂ ಎಫರ್ಟ್ ಹಾಕಿದ್ದೀರಾ, ಇದುವರೆಗೆ ಈ ಕನೆಕ್ಷನ್ನಲ್ಲಿ ನೀವೇ ಎಲ್ಲವನ್ನು ಮಾಡ್ತಾ ಬಂದಿದ್ದೀರಾ. ನೌ ಇಟ್ಸ್ ದೇರ್ ಟರ್ನ್ ಟು ಡೂ ದಟ್. ರಿಯಲೈಸೇಷನ್ ಆ್ಯಂಡ್ ಫ್ಯೂಚರ್ ಮೂಮೆಂಟ್ ಎನರ್ಜಿ. ಇವರು ಈಗ ಈ ಎಲ್ಲ ವಿಷಯಗಳನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾರೆ. ಅವರು ಇವೆಲ್ಲವನ್ನು ಎಕ್ಸ್ಪೀರಿಯನ್ಸ್ ಮಾಡಿದ ಮೇಲೆ ಅವರಿಗೆ ರಿಯಲೈಸೇಷನ್ ಮತ್ತು ಅವೇಕ್ನಿಂಗ್ ಬಂದಾಗ ಈ ಪರ್ಸನ್ ನಿಮ್ಮ ಕಡೆಗೆ ಬರ್ತಾರೆ. ಇನ್ನೂ ಯಾವಾಗ ಅಂತ ಕೇಳೋ ಜನರಿಗೆ ಆನ್ಸರ್ ನೋಡೋಣ. ಇಲ್ಲಿ ಒಂದು ಹೋಪ್ ಮತ್ತು ಹೀಲಿಂಗ್ ಎನರ್ಜಿ ಇದೆ. ಮುಂದಿನ ಟೈಮ್ನಲ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಮೇಜರ್ ಚೇಂಜ್ ಅನ್ನೋದು ಬರ್ಬೋದು. ನಿಮ್ಮ ಕನೆಕ್ಷನ್ಗೆ ಟೈಮ್ ಬೇಕಾಗ್ಬೋದು. ಇಲ್ಲಿ ಹೋಪ್ ಕಳ್ಕೊಳ್ಬಾರ್ದು. ಈ ವಿಷಯದಲ್ಲಿ ಹೋಪ್ ಇಟ್ಕೊಳ್ಬೇಕು. ಥಿಂಗ್ಸ್ ವಿಲ್ ಗೆಟ್ ಬೆಟರ್. ಈ ಪರ್ಸನ್ ನಿಮ್ಮ ಕಡೆ ಬರ್ಬೋದು. ಈಗ ಇವರು ಅವರ ಫೀಲಿಂಗ್ಸನ್ನು ಸಪ್ರೆಸ್ ಮಾಡ್ತಾ ಇದ್ದಾರೆ. ಅವರ ಫೀಲಿಂಗ್ಸನ್ನು ನಿಮಗೆ ಶೋ ಮಾಡ್ತಾ ಇಲ್ಲ. ಬಹುಶಃ ಇತ್ತೀಚಿನ ದಿನಗಳಲ್ಲಿ ನೀವು ಇವರನ್ನು ನೋಡಿದಾಗ ಈ ಪರ್ಸನ್ಗೆ ನನ್ನಿಂದ ದೂರ ಇದ್ದರೂ ಯಾವುದೇ ಡಿಫ್ರೆನ್ಸ್ ಆಗ್ತಾ ಇಲ್ಲ, ಇವರು ಹ್ಯಾಪಿ ಆಗಿದ್ದಾರೆ, ನಾರ್ಮಲ್ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಅನ್ನಿಸ್ಬೋದು. ನಾನಿಲ್ಲದೆ ಇವರು ತುಂಬ ಹ್ಯಾಪಿ ಆಗಿದ್ದಾರೆ ಅಂತ ನಿಮಗೆ ಅನ್ನಿಸ್ಬೋದು. ಈ ವ್ಯಕ್ತಿಯನ್ನು ನೋಡಿದಾಗ ಈಗ ನಿಮಗೆ ಇದೇ ರೀತಿ ಅನ್ನಿಸ್ತಾ ಇರ್ಬೋದು, ಆದರೆ ರಿಯಾಲಿಟಿ ಆ ರೀತಿ ಆಗಿರಬೇಕು ಅಂತ ಇಲ್ಲ. ಅವರು ಅವರ ಫೀಲಿಂಗ್ಸನ್ನು ಹೈಡ್ ಮಾಡ್ತಾ ಇದ್ದಾರೆ, ಅವರ ಎಮೋಷನ್ಸನ್ನು ಹೈಡ್ ಮಾಡ್ತಾ ಇದ್ದಾರೆ. ಅವರು ನಿಮಗೆ ಪ್ರಿಟೆಂಡ್ ಮಾಡ್ತಾ ಇರುವ ವಿಷಯಗಳ ಮೇಲೆ ಹೋಗಬೇಡಿ. ಅವರು ಹೈಡ್ ಮಾಡ್ತಾ ಇರುವ ವಿಷಯಗಳ ಮೇಲೆ ಜಡ್ಜ್ ಮಾಡಬೇಡಿ. ಬಹುಶಃ ಅವರು ತುಂಬ ಹ್ಯಾಪಿ DP ಅಥವಾ ಹ್ಯಾಪಿ ಪೋಸ್ಟ್ ಹಾಕಿರ್ಬೋದು. ಹಾಗಾದರೆ ಆ ಪೋಸ್ಟ್ ಅಥವಾ DP ನೋಡಿ ಈ ಪರ್ಸನ್ ಅವರ ಲೈಫ್ನಲ್ಲಿ ಹ್ಯಾಪಿ ಆಗಿದ್ದಾರೆ ಅಂತ ಅನ್ನಿಸ್ಬೋದು, ಆದರೆ ಅದು ರಿಯಾಲಿಟಿ ಆಗಿರಬೇಕು ಅಂತ ಇಲ್ಲ. ಸೋಷಿಯಲ್ ಮೀಡಿಯಾ ನೋಡಿ ಯಾರನ್ನು ಜಡ್ಜ್ ಮಾಡೋದಕ್ಕೆ ಆಗೋದಿಲ್ಲ. ಅನ್ಪ್ರೆಡಿಕ್ಟಬಲ್ ಆ್ಯಂಡ್ ಮಿಸ್ಟೀರಿಯಸ್ ಎನರ್ಜಿ. ಈ ಪರ್ಸನ್ ಸೆಲ್ಫಿಶ್ ಆಗಿರ್ಬೋದು, ಅವರ ಇಷ್ಟದಂತೆ ನಡೀತಾರೆ. ತುಂಬ ಮೂಡ್ ಸ್ವಿಂಗ್ಸ್ ಇರ್ಬೋದು. ಯಾವಾಗ ಏನು ಯೋಚನೆ ಮಾಡ್ತಾರೆ, ಯಾವಾಗ ಏನು ಹೇಳ್ತಾರೆ, ಅದು ಅವರ ಇಷ್ಟಕ್ಕೆ ಬಿಟ್ಟದು. ಆ ರೀತಿಯ ಮೈಂಡ್, ಇವರ ಮೈಂಡ್ನಲ್ಲಿ ಯಾವಾಗ ಏನು ನಡೀತಾ ಇದೆ ಅನ್ನೋದು ನಿಮಗೆ ಅರ್ಥ ಆಗದೇ ಇರಬಹುದು. ನಿಮಗೆ ಇವರ ಕಡೆಯಿಂದ ತುಂಬ ಮಿಕ್ಸ್ಡ್ ಸಿಗ್ನಲ್ ಸಿಗುತ್ತೆ. ಈ ಪರ್ಸನ್ ತುಂಬ ಮಿಸ್ಟೀರಿಯಸ್ ಆಗಿರ್ತಾರೆ. ಇವರು ಅವರನ್ನು ನಿಮ್ಮ ಮುಂದೆ ಯಾವತ್ತಿಗೂ ಓಪನ್ ಬುಕ್ ಆಗಿ ಇಟ್ಕೊಂಡಿಲ್ಲ. ಎಲ್ಲ ವಿಷಯವನ್ನು ನಿಮ್ಮ ಮುಂದೆ ಓಪನ್ ಆಗಿ ಹೇಳಿಲ್ಲ. ನಿಮ್ಮನ್ನು ಹೇಗೆ ಮ್ಯಾನಿಪ್ಯುಲೇಟ್ ಮಾಡ್ತಾರೆ ಅನ್ನೋದನ್ನು ಗಮನಿಸಿ. ನಿಮ್ಮ ಜೊತೆ ಹೇಗೆ ಮೈಂಡ್ ಗೇಮ್ಸ್ ಆಡಿದ್ದಾರೆ ಅನ್ನೋದನ್ನು ಗಮನಿಸಿ. ಈ ಪರ್ಸನ್ ಯಾವತ್ತಿಗೂ ಎಲ್ಲವನ್ನು ಓಪನ್ ಆಗಿ ಹೇಳೋದಿಲ್ಲ, ಸೀಕ್ರೆಟ್ಸ್ ಇಟ್ಕೊಳ್ತಾರೆ. ಯಾವುದೇ ಕನೆಕ್ಷನಲ್ಲಾದರೂ ಅಷ್ಟೇ ಎಲ್ಲವನ್ನು ಓಪನ್ ಆಗಿ ಹೇಳ್ಕೊಳ್ತಾ ಹೋದರೆ ಇಂಟ್ರೆಸ್ಟ್ ಅನ್ನೋದು ಕಡಿಮೆ ಆಗ್ಬೋದು. ಆದರೆ ನೀವು ಈ ಪರ್ಸನ್ ಮುಂದೆ ಓಪನ್ ಬುಕ್ ಆಗಿರ್ತೀರ. ಬಹುಶಃ ಈ ಪರ್ಸನ್ ನಿಮಗೆ ತುಂಬ ವಿಷಯಗಳನ್ನು ಟೀಚ್ ಮಾಡೋದಕ್ಕೆ ಬಂದಿರ್ಬೋದು. ಈ ರಿಲೇಷನ್ಶಿಪ್ಪಲ್ಲಿ ನೀವು ಕೂಡ ಇವರಿಗೆ ತುಂಬ ವಿಷಯಗಳನ್ನು ಟೀಚ್ ಮಾಡ್ತಾ ಇರ್ಬೋದು. ಈ ವ್ಯಕ್ತಿಯ ಬಗ್ಗೆ ಒಂದು ಸಲ ಯೋಚನೆ ಮಾಡಿ ನೋಡಿ. ನೀವು ಇಷ್ಟು ಕೇರ್ ಮಾಡಿದ, ಇಷ್ಟು ಸಪೋರ್ಟ್ ಮಾಡಿದ ವ್ಯಕ್ತಿ ನಿಮ್ಮ ಕೇರನ್ನು ವ್ಯಾಲ್ಯೂ ಮಾಡಲಿಲ್ಲ, ನಿಮ್ಮ ವ್ಯಾಲ್ಯೂ ಅರ್ಥ ಮಾಡ್ಕೊಳ್ಳಿಲ್ಲ. ಆದರೆ ಒಂದು ಟೈಮ್ನಲ್ಲಿ ಅವರು ಅರ್ಥ ಮಾಡ್ಕೊಳ್ತಾರೆ. ಡೀಪ್ ರಿಯಲೈಸೇಷನ್ ಎನರ್ಜಿ. ಆದರೆ ಈ ವಿಷಯ ಅರ್ಥ ಮಾಡ್ಕೊಳ್ಳೋ ಮೊದಲು ಈ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬ ಡೀಪ್ ಎನರ್ಜಿಯಲ್ಲಿದ್ದಾರೆ, ತುಂಬ ಡೀಪಾಗಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ತುಂಬ ಡೀಪ್ ಥಿಂಕಿಂಗ್ ಮಾಡಬೇಕು. ಈ ಕನೆಕ್ಷನ್ ಬಗ್ಗೆ ತುಂಬ ಆಳವಾಗಿ ಯೋಚನೆ ಮಾಡಬೇಕು. ಆಗ ಮಾತ್ರ ಅವರಿಗೆ ಅವೇರ್ನೆಸ್ ಬರುತ್ತೆ. ಆಗ ಮಾತ್ರ ಅವರಲ್ಲಿ ರಿಯಲೈಸೇಷನ್ಸ್ ಕಂಪ್ಲೀಟ್ ಆಗುತ್ತೆ. ಈ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಯಾವುದೋ ಒಂದು ರಿಯಲೈಸೇಷನ್ ಕೊಡೋದಕ್ಕೆ ಬಂದಿದೆ. ನಿಮ್ಮ ಪರ್ಸನ್ಗೆ ಯಾವುದೋ ಒಂದು ವಿಷಯ ರಿಯಲೈಸ್ ಮಾಡಿಸೋದಕ್ಕೆ ಈ ಸಿಚುವೇಶನ್ ಬಂದಿರ್ಬೋದು. ಆಮೇಲೆ ರಿಯೂನಿಯನ್ ಆಗ್ಬೋದು. ಹಾಗಾಗಿ ಈ ಪರ್ಸನ್ ನಿಮಗೆ ಇಷ್ಟು ರಾಂಗ್ ಆಗಿ ಬಿಹೇವ್ ಮಾಡಿದ್ರು ಕೂಡ, ನಿಮ್ಮನ್ನು ಇಷ್ಟು ಹರ್ಟ್ ಮಾಡಿದ್ರು ಕೂಡ ಈ ಪರ್ಸನ್ ಹ್ಯಾಪಿ ಆಗಿದ್ದಾರೆ ಅಂತ ಯೋಚನೆ ಮಾಡಬೇಡಿ. ಇದು ಮ್ಯೂಚುವಲ್ ಫೀಲಿಂಗ್. ನೀವು ಇವರನ್ನು ಎಷ್ಟು ಲೈಕ್ ಮಾಡ್ತೀರೋ ಅವರು ಅಷ್ಟೇ ಲೈಕ್ ಮಾಡ್ತಾರೆ. ಡಿಫ್ರೆನ್ಸ್ ಏನಂದರೆ ನೀವು ನಿಮ್ಮ ಲವ್ವನ್ನು ಶೋ ಮಾಡ್ತೀರಾ, ಅವರು ಅಷ್ಟೊಂದು ಲವ್ ಶೋ ಮಾಡೋದಿಲ್ಲ. ಹಾಗಾಗಿ ನಿಮಗೆ ನೀವು ಹರ್ಟ್ ಆಗ್ತಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಈ ಪರ್ಸನ್ ನಿಮ್ಮನ್ನು ಹರ್ಟ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಟವರ್ ಮೂಮೆಂಟ್ ಆ್ಯಂಡ್ ಸ್ಯಾಡ್ನೆಸ್ ಎನರ್ಜಿ. ನಿಮ್ಮ ಪಾರ್ಟ್ನರ್ನ ಲೈಫ್ನಲ್ಲಿ ಈಗ ಒಂದು ಟವರ್ ಮೂಮೆಂಟ್ ಅನ್ನೋದು ನಡೀತಾ ಇದೆ. ಈ ಟೈಮ್ನಲ್ಲಿ ಅವರ ಲೈಫ್ನಲ್ಲಿ ಥಿಂಗ್ಸ್ ಸರಿಯಾಗಿ ಹೋಗ್ತಾ ಇಲ್ಲ. ಲೈಫ್ನಲ್ಲಿ ಯಾವುದೋ ಒಂದು ಸಿಚುವೇಶನ್ ಇರಬಹುದು, ಯಾವುದೋ ಒಂದು ಪ್ರಾಬ್ಲಮ್ಸ್ ಇರಬಹುದು. ಸೊ
ಅದೆಲ್ಲದರ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಆದರೆ ಈ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇವರನ್ನು ಸೀರಿಯಸ್ ಆಗಿ ಮಾಡಿದೆ. ಈಗ ನಿಮ್ಮಲ್ಲಿ ಅವರ ಲೈಫ್ನಲ್ಲಿ ಅವರು ತುಂಬ ಹ್ಯಾಪಿ ಆಗಿದ್ದಾರೆ ಅಂತ ಅನ್ನಿಸ್ತಾ ಇರ್ಬೋದು. ಬಟ್ ಸಿಚುವೇಶನ್ ಅವರ ಲೈಫ್ನಲ್ಲಿದೆ, ಪ್ರಾಬ್ಲಮ್ಸ್ಗಳಿದೆ, ರೆಸ್ಪಾನ್ಸಿಬಿಲಿಟಿ ಇದೆ. ಕೋಲ್ಡ್ ಬಿಹೇವಿಯರ್ ಆ್ಯಂಡ್ ರಿಫ್ಲೆಕ್ಷನ್ ಎನರ್ಜಿ. ನಿಮ್ಮ ಕೋಲ್ಡ್ ಬಿಹೇವಿಯರ್ ಕೂಡ ಇವರ ಮೇಲೆ ತುಂಬ ಇಂಪ್ಯಾಕ್ಟ್ ಮಾಡ್ತಾ ಇದೆ. ನೀವು ಸೈಲೆಂಟ್ ಆಗಿದ್ದೀರಾ, ನೀವು ಮಾತಾಡ್ತಾ ಇಲ್ಲ, ಹಾಗಾಗಿ ಇವರಿಗೆ ಏನೂ ಗೊತ್ತಾಗಲ್ಲ ಅಂತ ನಿಮಗೆ ಅನ್ನಿಸ್ಬೋದು, ಅಥವಾ ಈ ಪರ್ಸನ್ಗೆ ಏನೂ ಡಿಫ್ರೆನ್ಸ್ ಆಗುತ್ತೆ ಅಂತ ನಿಮಗೆ ಅನ್ನಿಸ್ಬೋದು. ಬಟ್ ನಿಮ್ಮ ಕೋಲ್ಡ್ ಬಿಹೇವಿಯರ್ ಇವರ ಮೇಲೆ ತುಂಬ ದೊಡ್ಡ ಇಂಪ್ಯಾಕ್ಟ್ ಮಾಡ್ತಾ ಇದೆ. ನಿಮ್ಮ ಸೈಲೆನ್ಸ್ ಇವರನ್ನು ಥಿಂಕ್ ಮಾಡುವ ಹಾಗೆ ಮಾಡ್ತಾ ಇದೆ. ನಿಮ್ಮ ಹಾರ್ಟ್ನಲ್ಲಿ ಏನಿದೆ ಅಂತ ಯೋಚನೆ ಮಾಡುವ ಹಾಗೆ ಮಾಡ್ತಾ ಇದೆ. ನೀವು ಇವರ ಲೈಫ್ನಲ್ಲಿ ಈಗ ಒಂದು ರಹಸ್ಯವಾಗಿ ಉಳಿದಿದ್ದೀರಾ. ನಿಮ್ಮ ಬಗ್ಗೆ ಮತ್ತೆ ತಿಳ್ಕೊಳ್ಬೇಕು ಅನ್ನೋ ಇಂಟ್ರೆಸ್ಟ್ ಇವರಲ್ಲಿದೆ. ಮತ್ತು ನಿಮ್ಮಲ್ಲಿ ಇಂಟ್ರೆಸ್ಟ್ ಡೆವಲಪ್ ಆಗ್ತಾ ಇದೆ. ಇವರ ಎನರ್ಜಿಯಲ್ಲಿ ತುಂಬ ಚೇಂಜ್ ಬಂದಿದೆ. ಹಿಂದೆ ಇದ್ದ ಎನರ್ಜಿಯಲ್ಲಿ ಈಗ ಇವರಿಲ್ಲ. ಅಂದರೆ ಪಾಸ್ಟ್ನಲ್ಲಿ ಇದ್ದ ಎನರ್ಜಿಯಲ್ಲಿ ಈಗ ಇವರಿಲ್ಲ. ಹಿಂದೆ ಹೇಗಿದ್ರೋ ಹಾಗೆ ಈಗ ಇಲ್ಲ. ಅವರು ನಿಮ್ಮ ವ್ಯಾಲ್ಯೂ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ನೀವು ಇವರ ಲೈಫ್ನಲ್ಲಿ ಎಷ್ಟು ಮೀನಿಂಗ್ಫುಲ್ ಅಂತ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ನೀವು ಇವರ ಲೈಫ್ಗೆ ಎಷ್ಟು ವ್ಯಾಲ್ಯೂ ಆ್ಯಡ್ ಮಾಡ್ತೀರಾ ಅನ್ನೋದು ಈಗ ಅರ್ಥ ಆಗ್ತಾ ಇದೆ. ಪ್ರಿಯಾರಿಟಿ ಆ್ಯಂಡ್ ವ್ಯಾಲ್ಯೂ ಎನರ್ಜಿ. ಯಾವಾಗಲಾದರೂ ಈ ಪರ್ಸನ್ ನಿಮ್ಮನ್ನು ಬಿಟ್ಟು ಯಾವುದೋ ಒಂದು ಸಿಚುವೇಶನ್ಗಾಗಿ ನಿಮ್ಮಿಂದ ದೂರ ಹೋಗಿದರೆ, ನಿಮಗೆ ಚೀಟ್ ಮಾಡಿದರೆ, ಈಗ ನಿಮ್ಮ ವ್ಯಾಲ್ಯೂ ಇವರ ಲೈಫ್ನಲ್ಲಿ ಎಲ್ಲದಕ್ಕಿಂತ ಜಾಸ್ತಿ ಅಂತ ಅನ್ನಿಸ್ತಾ ಇದೆ. ಒಂದು ಟೈಮ್ನಲ್ಲಿ ಇವರ ಫ್ಯಾಮಿಲಿ, ಫ್ರೆಂಡ್ಸ್ ಅಥವಾ ಯಾವುದೋ ಒಂದು ಸಿಚುವೇಶನ್ ನಿಮಗಿಂತ ಹೆಚ್ಚು ಇಂಪಾರ್ಟೆನ್ಸ್ ಇತ್ತು. ಆದರೆ ಈಗ ಅವರು ನಿಮ್ಮನ್ನು ಪ್ರಿಯಾರಿಟಿ ಲಿಸ್ಟ್ನಲ್ಲಿ ಮೇಲೆ ತರ್ತಾ ಇದ್ದಾರೆ. ನೀವು ಈಗ ಇವರಿಗೆ ತುಂಬ ಇಂಪಾರ್ಟೆಂಟ್. ಈ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ನಲ್ಲಿ ಇವರಿಗೆ ಆ ಲೆಸನ್ ಸಿಕ್ಕಿದೆ. ಇದಕ್ಕೂ ಮೊದಲು ನಿಮ್ಮ ವ್ಯಾಲ್ಯೂ ಅವರಿಗೆ ಅರ್ಥ ಆಗ್ತಾ ಇರಲಿಲ್ಲ. ಈಗ ಮಾತ್ರ ನೀವು ಇವರ ಲೈಫ್ನಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ ಅರ್ಥ ಆಗ್ತಾ ಇದೆ. ಈಗೋ ಆ್ಯಂಡ್ ಪ್ರೈಡ್ ಎನರ್ಜಿ. ಆದರೆ ನಿಮ್ಮ ಕಡೆ ಬರಬೇಕು ಅಂದರೆ ಈ ಪರ್ಸನ್ ಅವರ ಈಗೋ ಬಿಡಬೇಕು, ಅವರ ಪ್ರೈಡ್ ಬಿಡಬೇಕು. ಆಗ ಮಾತ್ರ ನಿಮ್ಮ ಕಡೆ ಬರೋದಕ್ಕೆ ಸಾಧ್ಯ. ಈ ಪರ್ಸನ್ನಲ್ಲಿ ಯಾವುದೋ ಒಂದು ವಿಷಯದ ಬಗ್ಗೆ ತುಂಬ ಪ್ರೈಡ್ ಇರ್ಬೋದು. ಜಾಬ್ ಆಗಿರ್ಬೋದು, ಪೊಸಿಷನ್ ಆಗಿರ್ಬೋದು, ಮನಿ ಆಗಿರ್ಬೋದು, ಲುಕ್ಸ್ ಆಗಿರ್ಬೋದು. ಯಾವುದೋ ಒಂದು ವಿಷಯದ ಬಗ್ಗೆ ತುಂಬ ಈಗೋ ಇರ್ಬೋದು, ತುಂಬ ಆ್ಯಟಿಟ್ಯೂಡ್ ಇರ್ಬೋದು. ಈ ಆ್ಯಟಿಟ್ಯೂಡನ್ನು ಅವರು ಯಾವಾಗಲೂ ನಿಮಗೆ ಶೋ ಮಾಡ್ತಾ ಬಂದಿದ್ದಾರೆ. ಆದರೆ ಬೆಸ್ಟ್ ಪಾರ್ಟ್ ಏನಂದರೆ ನಿಮ್ಮಲ್ಲೂ ಆ ಎಲ್ಲ ಕ್ವಾಲಿಟೀಸ್ ಇರ್ಬೋದು. ಆದರೆ ನೀವು ಯಾವತ್ತಿಗೂ ಶೋ ಆಫ್ ಮಾಡಿಲ್ಲ. ನಿಮ್ಮ ಬಳಿ ಎಲ್ಲವೂ ಇದ್ದರೂ ನೀವು ಶೋ ಆಫ್ ಮಾಡೋದಿಲ್ಲ. ಆದರೆ ಈ ವ್ಯಕ್ತಿ ಯಾವಾಗಲೂ ಎಲ್ಲವನ್ನು ಶೋ ಮಾಡ್ತಾಯಿದ್ರು. ಕಮ್ಯುನಿಕೇಷನ್ ಆ್ಯಂಡ್ ರೈಟ್ ಟೈಮ್ ಎನರ್ಜಿ. ಈ ಪರ್ಸನ್ ಈಗಲೂ ನಿಮ್ಮ ಜೊತೆ ಮಾತಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಸೊ ಇವತ್ತು ನಿಮ್ಮ ಜೊತೆ ಮಾತಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಆದರೆ ಅವರ ಎನರ್ಜಿಯಲ್ಲಿ ಅವರು ರೈಟ್ ಟೈಮ್, ಅಪ್ರಾಪ್ರಿಯೇಟ್ ಟೈಮ್ಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ನೀವು ಇವರನ್ನು ಫರ್ಗ್ಯೂ ಮಾಡಿಲ್ಲ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಅವರು ನಿಮ್ಮನ್ನು ಕ್ವೀನ್ ಅಥವಾ ಕಿಂಗ್ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನೀವಿನ್ನೂ ಅವರ ಮೇಲೆ ಸಿಟ್ಟಾಗಿದ್ದೀರಾ ಅನ್ನೋ ರೀತಿ ಅನ್ನಿಸ್ತಾ ಇದೆ. ನೀವಿನ್ನೂ ಕ್ಲೋಸ್ಡ್ ಆಫ್ ಎನರ್ಜಿಯಲ್ಲಿದ್ದೀರಾ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಅವ್ರು ನಿಮ್ಮ ಜೊತೆ ಬಂದು ಮಾತಾಡಿದ್ರೆ ನೀವು ರಿಪ್ಲೈ ಕೊಡದೇ ಇರಬಹುದು. ಅದರಿಂದ ಅವರಿಗೆ ಇನ್ಸಲ್ಟ್ ಆಗ್ಬೋದು, ಅಥವಾ ನೀವು ಅವರನ್ನು ರಿಜೆಕ್ಟ್ ಮಾಡ್ಬೋದು, ಮತ್ತೆ ಆಕ್ಸೆಪ್ಟ್ ಮಾಡದೇ ಇರ್ಬೋದು, ಮತ್ತೆ ಚಾನ್ಸ್ ಕೊಡದೇ ಇರ್ಬೋದು. ಅದಕ್ಕಾಗಿ ಅವರು ನಿಮ್ಮನ್ನು ತುಂಬ ಸ್ಟ್ರಾಂಗ್ ಎನರ್ಜಿಯಲ್ಲಿ ನೋಡ್ತಾ ಇದ್ದಾರೆ. ಬಹುಶಃ ಈಗ ನೀವು ಅಷ್ಟು ಸ್ಟ್ರಾಂಗ್ ಎನರ್ಜಿಯಲ್ಲಿ ಇಲ್ಲದೇ ಇರ್ಬೋದು. ನಿಮ್ಮ ಮೇಲೆ ನೀವು ವರ್ಕ್ ಮಾಡ್ಕೊಳ್ಬೇಕಾಗಿರ್ಬೋದು. ನಿಮ್ಮ ಫಿಯರ್ ಮತ್ತು ಫಿಯರ್ಸ್ ಮೇಲೆ ವರ್ಕ್ ಮಾಡಬೇಕಾಗಿರ್ಬೋದು. ಆದರೆ ಈ ಪರ್ಸನ್ ಈ ಟೈಮ್ನಲ್ಲಿ ನಿಮ್ಮನ್ನು ಸ್ಟ್ರಾಂಗ್ ಎನರ್ಜಿಯಲ್ಲಿ ನೋಡ್ತಾ ಇದ್ದಾರೆ. ನಿಮ್ಮ ಕಡೆ ಬರಬೇಕು ಅಂದರೆ ನಿಮಗೆ ಏನಾದರೂ ಆಫರ್ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ. ಬಹುಶಃ ನೀವು ಹಿಂದೆ ತುಂಬ ಡಿಮ್ಯಾಂಡ್ ಮಾಡಿರ್ಬೋದು. ನಿಮಗೆ ಕಮಿಟ್ಮೆಂಟ್ ಬೇಕು, ಸ್ಟೆಬಿಲಿಟಿ ಬೇಕು, ಅವರ ಟೈಮ್ ಬೇಕು, ಅವರ ಅಟೆನ್ಷನ್ ಬೇಕು ಅಂತ. ಆದರೆ ಇವೆಲ್ಲವನ್ನು ಈ ವ್ಯಕ್ತಿ ಹಿಂದೆ ಕಂಪ್ಲೀಟ್ ಮಾಡೋದಕ್ಕೆ ಆಗಿರಲಿಲ್ಲ. ಈಗ ಈ ಪರ್ಸನ್ ಈ ವಿಷಯಗಳನ್ನು ಕಂಪ್ಲೀಟ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಎಸ್ಕೇಪ್ ಆ್ಯಂಡ್ ಇಂಡಿಸಿಷನ್ ಎನರ್ಜಿ. ಇದುವರೆಗೆ ಈ ವ್ಯಕ್ತಿ ತುಂಬ ಎಸ್ಕೇಪ್ ಮಾಡಿದ್ದಾರೆ, ನಿಮ್ಮಿಂದ ದೂರ ಓಡಿದ್ದಾರೆ, ರೆಸ್ಪಾನ್ಸಿಬಿಲಿಟೀಸ್ ತಗೊಳ್ಳೋದ್ರಿಂದ ದೂರ ಓಡಿದ್ದಾರೆ, ಲವ್ ಮತ್ತು ಕಮಿಟ್ಮೆಂಟಿಂದ ದೂರ ಓಡಿದ್ದಾರೆ. ಆದರೆ ಈಗ ಮತ್ತೆ ಹಾಗಾಗೋದಿಲ್ಲ. ತುಂಬ ಎಸ್ಕೇಪ್ ಮಾಡಿದ್ದಾರೆ ಈ ವ್ಯಕ್ತಿ. ಈ ಪರ್ಸನ್ ಮುಂದೆ ಯಾವುದೇ ಪ್ರಾಬ್ಲಮ್ ಬಂದಾಗ ಅದನ್ನು ಫೇಸ್ ಮಾಡುವ ಬದಲು ಅದರಿಂದ ದೂರ ಓಡಿರ್ಬೋದು. ಇವರಿಗೆ ಇಂಡಿಸಿಷನ್ ಅನ್ನೋದು ಬಂದಿರಬಹುದು. ಯಾವುದೇ ಡಿಸಿಷನ್ ತಗೊಳ್ಳೋದಕ್ಕೆ ಆಗದೆ ಇರ್ಬೋದು. ಇದುವರೆಗೆ ಯಾವುದೇ ಡಿಸಿಷನ್ ತಗೊಳ್ಳದೇ ಇರ್ಬೋದು ರಿಲೇಷನ್ಶಿಪ್ ಬಗ್ಗೆ. ಬಟ್ ಈಗ ಡಿಸಿಷನ್ ತಗೊಳ್ಳುವಂತಹ ಎನರ್ಜಿಯಲ್ಲಿದ್ದಾರೆ. ರಿಗ್ರೆಟ್, ಗಿಲ್ಟ್ ಆ್ಯಂಡ್ ಅಪಾಲಜಿ ಎನರ್ಜಿ. ನಿಮ್ಮ ಹತ್ರ ಬಂದು ಸಾರಿ ಹೇಳಬೇಕು ಅಂತ ಬಯಸ್ತಾ ಇದ್ದಾರೆ. ನಿಮ್ಮ ಹತ್ರ ಬಂದು ಅಪಾಲಜಿ ಕೇಳಬೇಕು ಅಂತ ಬಯಸ್ತಾ ಇದ್ದಾರೆ. ಅವರು ಸೂನ್ ಬರ್ಬೋದು, ನಿಮ್ಮ ಹತ್ರ ಸಾರಿ ಕೇಳ್ಬೋದು. ಅವರಿಗೆ ಟೈಮ್ ಕೈ ತಪ್ಪು ಹೋಗಿದೆ ಅಂತ ಅನ್ನಿಸ್ತಾ ಇದೆ. ನಾನು ಮೊದಲೇ ಸಾರಿ ಹೇಳಬೇಕಿತ್ತು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ಕನೆಕ್ಷನ್ ಇವತ್ತು ಈ ಸಿಚುವೇಶನ್ನಲ್ಲಿ ಇರ್ತಾ ಇರಲಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಈಗ ನಿಮ್ಮನ್ನು ಅಪ್ರೋಚ್ ಮಾಡೋದಕ್ಕೆ ತುಂಬ ಫೀಲ್ ಮಾಡ್ತಾ ಇದ್ದಾರೆ. ಆದರೆ ಡಿವೈನ್ ಟೈಮಿಂಗ್ ಸೂನ್ ಆಗ್ಬೋದು. ಕೆಲವರಿಗೆ ಡಿವೈನ್ ಟೈಮಿಂಗ್ ತುಂಬ ಬೇಗ ಬರ್ಬೋದು. ಅವರಿಗೆ ಗಿಲ್ಟ್ ಕೂಡ ಇದೆ. ಅವರ ಫೀಲಿಂಗ್ಸ್ ತುಂಬ ಡೌನ್ ಫೀಲ್ ಆಗ್ತಾ ಇದೆ. ಅವ್ರು ನಿಮಗೆ ಏನೇ ಮಾಡಿದ್ರು, ಚೀಟ್ ಮಾಡಿದ್ರು, ರೂಡಾಗಿ ಬಿಹೇವ್ ಮಾಡಿದ್ರು, ಏನೇ ಮಾಡಿದ್ರು ಅದರ ಬಗ್ಗೆ ರಿಗ್ರೆಟ್ ಫೀಲ್ ಮಾಡ್ತಾ ಇದ್ದಾರೆ.
ಈ ಕನೆಕ್ಷನನ್ನು ಡ್ಯಾಮೇಜ್ ಮಾಡಿದ್ದು ಅವರೇ. ಹಾಗಾಗಿ ಈಗ ಈ ಕನೆಕ್ಷನನ್ನು ಫಿಕ್ಸ್ ಮಾಡುವ ರೆಸ್ಪಾನ್ಸಿಬಿಲಿಟಿ ಕೂಡ ಅವರದ್ದೇ. ಆ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ವೆರಿ ಸೂನ್. ಅಟ್ಯಾಚ್ಮೆಂಟ್ ಆ್ಯಂಡ್ ಒಬ್ಸೆಷನ್ ಎನರ್ಜಿ, ಇಲ್ಲಿ ತುಂಬ ಬ್ಯೂಟಿಫುಲ್ ಎನರ್ಜಿ ಇದೆ. ಈ ಪರ್ಸನ್ಗೆ ನಿಮ್ಮ ಹ್ಯಾಬಿಟ್ ಆಗಿದೆ, ನಿಮ್ಮ ಅಡಿಕ್ಷನ್ ಆಗಿದೆ. ನೀವು ಇಲ್ಲದೆ ಈಗ ಹೇಗಿರಬೇಕು ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಆದರೆ ನಿಮ್ಮಿಂದ ದೂರ ಇರೋದಕ್ಕೆ ಅವರಿಗೆ ಮನಸ್ಸಾಗ್ತಾ ಇಲ್ಲ. ನೀವಿಲ್ಲದೆ ದೂರ ಇರೋದಕ್ಕೆ, ನೀವಿಲ್ಲದೆ ಹ್ಯಾಪಿ ಆಗಿರೋದಕ್ಕೆ ಆಗ್ತಾ ಇಲ್ಲ ಅನ್ನೋ ಫೀಲಿಂಗ್ ಇವರನ್ನು ತುಂಬ ಕಾಡ್ತಾ ಇದೆ. ಈ ಪರ್ಸನ್ ನಿಮ್ಮ ಜೊತೆ ತುಂಬ ಅಟ್ಯಾಚ್ಡ್ ಆಗಿದ್ದಾರೆ. ಅವರ ಶ್ಯಾಡೋ ಸೈಡ್ ಮತ್ತು ಅವರ ಈಗೋ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ, ಅವರ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಪರ್ಸನ್ ಚೇಂಜ್ ಆಗಿ ನಿಮ್ಮ ಕಡೆಗೆ ಬರ್ಬೋದು. ಅವರಿಗೆ ಟೈಮ್ ಕೊಡಿ, ಸ್ಪೇಸ್ ಕೊಡಿ. ಅಷ್ಟರವರೆಗೆ ನೀವು ನಿಮ್ಮ ಮೇಲೆ ಫೋಕಸ್ ಮಾಡಬೇಕು. ನೀವು ತುಂಬ ಡೆಸ್ಪರೇಟ್ ಆಗಿದ್ದರೆ ಡೆಸ್ಪರೇಟ್ ಆಗಬೇಡಿ. ಯಾವುದಾದ್ರೂ ವಿಷಯ ಬೇಕೇ ಬೇಕು ಅಂತ ತುಂಬ ಡೆಸ್ಪರೇಟ್ ಆದಾಗ ಆ ವಿಷಯ ಇನ್ನೂ ಡಿಲೇ ಆಗ್ಬೋದು. ಹಾಗಾಗಿ ಯಾವುದಕ್ಕೂ ಡೆಸ್ಪರೇಟ್ ಆಗಬೇಡಿ. ಸೊ ನಿಮ್ಮ ಲವ್ ಪರ್ಸನ್ಗೆ ಸ್ವಲ್ಪ ಟೈಮ್ ಬೇಕಾಗಿರ್ಬೋದು. ಈ ಪರ್ಸನ್ ನಿಮ್ಮನ್ನು ಬ್ಲಾಕ್ ಮಾಡಿದರೆ ನೀವು ಏನೂ ಮಾಡೋದಕ್ಕೆ ಆಗೋದಿಲ್ಲ. ಆದರೆ ಇವರು ನಿಮ್ಮನ್ನು ಅನ್ಬ್ಲಾಕ್ ಮಾಡಿದರೆ ಸಣ್ಣದೊಂದು ಹಿಂಟ್ ಕೊಡ್ಬೋದು. ಅವರ ಪೋಸ್ಟ್ ಲೈಕ್ ಮಾಡ್ಬೋದು, ಅವರ ಸ್ಟೇಟಸ್ ಸೀನ್ ಮಾಡ್ಬೋದು, ಅವರು ಮೆಸೇಜ್ ಮಾಡಿದರೆ ನೀವು ಕೂಡ ರಿಪ್ಲೈ ಮಾಡ್ಬೋದು. ಇದು ಅವರಿಗೆ ಬೇಕಾಗಿರೋ ಒಂದು ಹಿಂಟ್. ಸೊ ನೀವು ಇಂಟ್ರೆಸ್ಟೆಡ್ ಇದ್ದೀರಾ ಅನ್ನೋ ಕಾನ್ಫಿಡೆನ್ಸ್ ಅವರಿಗೆ ಬರಬಹುದು. ಆಗ ಅವರು ಮುಂದೆ ಬಂದು ನಿಮ್ಮ ಜೊತೆ ಕಮ್ಯುನಿಕೇಷನ್ ಮಾಡ್ಬೋದು. ಸೊ ಅವರಿಗೆ ನಿಮ್ಮಿಂದ ಲಿಟ್ಲ್ ಬಿಟ್ ಹಿಂಟ್ ಅನ್ನೋದು ಬೇಕಾಗಿರ್ಬೋದು. ಎಂಪ್ಟಿನೆಸ್ ಎನರ್ಜಿ, ಈ ಸಿಚುವೇಷನ್ನಲ್ಲಿ ನೀವು ವೇಟ್ ಆ್ಯಂಡ್ ವಾಚ್ ಮಾಡಿ. ಥಿಂಗ್ಸ್ ನ್ಯಾಚುರಲಿ ಆಗೋದಕ್ಕೆ ಬೇಡಿ. ನಿಮ್ಮ ಕಡೆಯಿಂದ ತುಂಬ ಫೋರ್ಸ್ ಹಾಕಬೇಡಿ. ಇಲ್ಲಿ ಯೂನಿವರ್ಸ್ ತನ್ನ ಪ್ರೊಸೆಸ್ನಲ್ಲಿದೆ. ನೀವು ಮಾಡಬೇಕಾಗಿರೋದು ಒಂದೇ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಈ ಪರ್ಸನ್ ನಿಮ್ಮವರಾಗಿದ್ದರೆ ಎಲ್ಲಿಗೂ ಹೋಗೋದಿಲ್ಲ. ಹಾಗಾಗಿ ಯಾರಿಗಾಗಿಯೂ ಫಿಯರ್ ಪಡಬೇಡಿ. ನಿಮ್ಮ ಸೆಲ್ಫ್ ಬಿಲೀಫನ್ನು ಕಳ್ಕೊಡ್ಬೇಡಿ. ಈ ಪರ್ಸನ್ ನನ್ನನ್ನು ಬಿಟ್ಟು ದೂರ ಹೋಗ್ತಾರೆ ಅನ್ನೋ ಫಿಯರ್ನಲ್ಲಿ ಇರಬೇಡಿ. ನಿಮ್ಮ ಫಿಯರನ್ನು ಐಡೆಂಟಿಫೈ ಮಾಡಿ, ಅದರ ಜೊತೆ ಫೈಟ್ ಮಾಡಿ. ಇದೇ ನಿಮಗೆ ಬಿಗ್ಗೆಸ್ಟ್ ಗೈಡೆನ್ಸ್. ಅಂದರೆ ನಿಮ್ಮ ಹ್ಯಾಪಿನೆಸ್ ಒಬ್ಬ ವ್ಯಕ್ತಿಯ ಮೇಲೆ ಮಾತ್ರ ಡಿಪೆಂಡ್ ಆಗಿರಬಾರ್ದು. ನಿಮ್ಮ ಫಿಯರನ್ನು ಫೇಸ್ ಮಾಡಿ, ನಿಮ್ಮ ಸೆಲ್ಫ್ ರೆಸ್ಪೆಕ್ಟನ್ನು ಕಾಪಾಡ್ಕೊಳ್ಳಿ. ಯಾರು ನಿಮ್ಮ ಲೈಫ್ನಲ್ಲಿ ಇರಬೇಕೋ ಅವರು ಎಫರ್ಟ್, ರೆಸ್ಪೆಕ್ಟ್ ಮತ್ತು ಕಮಿಟ್ಮೆಂಟ್ ಜೊತೆ ಬಂದೇ ಬರ್ತಾರೆ. ನಿಮ್ಮ ವ್ಯಾಲ್ಯೂವನ್ನು ಮೊದಲು ನೀವು ರೆಕಗ್ನೈಸ್ ಮಾಡಿ. ಅದೇ ನಿಮ್ಮ ನಿಜವಾದ ಒಂದು ಸ್ಟ್ರೆಂತ್. ಸೊ ಇದು ಇವತ್ತಿನ ಎನರ್ಜಿ. ಇವತ್ತಿನ ರೀಡಿಂಗ್ ನಿಮಗೆ ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.